ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾವಣ್ಯ. ಲಾಸ್ಟ್ ವಿಡಿಯೋದಲ್ಲಿ FD ರೇಟ್ ಆಫ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದೆ. ಈ ವಿಡಿಯೋದಲ್ಲಿ ನಾನು ಅಟಲ್ ಪೆನ್ಷನ್ ಯೋಜನಾ APY ಅಂದರೆ ಏನು ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಅಟಲ್ ಪೆನ್ಷನ್ ಯೋಜನಾದು ಮೀನಿಂಗ್ ಮತ್ತು ಬೆನಿಫಿಟ್ಸ್ನ ನೋಡೋಣ. ಇದು ಅಟಲ್ ಪೆನ್ಷನ್ ಯೋಜನಾ ಒಂದು ಪೆನ್ಷನ್ ಸ್ಕೀಮು, ಗೌರ್ಮೆಂಟ್ ಲಾಂಚ್ ಮಾಡಿರೋದು. ಹಾಗೆ ಈ ಸ್ಕೀಮ್ನ ಎಸ್ಪೆಷಲಿ ಅನ್ಆರ್ಗನೈಸ್ಡ್ ಪೀಪಲ್ಗೆ ಅಂತ ಮಾಡಿರೋರು. ಯಾರು ಪೆನ್ಷನ್ ತೊಗೋತಾ ಇಲ್ವಲ್ಲ ಅವರಿಗೋಸ್ಕರ ಈ ಸ್ಕೀಮ್ ಮಾಡಿರೋದು. ಈವನ್ ಪೆನ್ಷನ್ ತೊಗೋತಾ ಇರೋರು ಕೂಡ ಈ ಸ್ಕೀಮ್ನ ಆಪ್ಟ್ ಮಾಡ್ಬೋದು. ಈ ಪ್ಲ್ಯಾನ್ನ ಓಪನ್ ಮಾಡಲಿಕ್ಕೆ ಮೊದಲು ಸೇವಿಂಗ್ ಅಕೌಂಟ್ ಇರಬೇಕು. ಸೇವಿಂಗ್ ಅಕೌಂಟ್ ಇದ್ದರೆ ಅಷ್ಟೇ ಇದನ್ನ ಮಾಡ್ಬೋದು. ಬ್ಯಾಂಕಲ್ಲಾದರೂ ಮಾಡ್ಬೋದು, ಪೋಸ್ಟ್ ಆಫೀಸಲ್ಲಾದರೂ ಮಾಡ್ಬೋದು. 18 ಇಯರ್ಸಿಂದ 40 ಏಜ್ ಒಳಗೆ ಯಾರೇ ಇದ್ರೂ ಈ ಪ್ಲ್ಯಾನ್ನ ಮಾಡ್ಕೋಬೋದು. ಮತ್ತು ಪೆನ್ಷನ್ ಅಮೌಂಟು 1000ಇಂದ 5,000 ಅಂತ ಹೇಳಿದ್ರೆ, ನನಗೆ 60 ಇಯರ್ಸ್ ಆದಮೇಲೆ 1000 ಪೆನ್ಷನ್ ಬೇಕು ಅಂತ ಹೇಳಿದ್ರೆ 1000 ಇರೋ ಮಾಡ್ಕೋಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಅಥವಾ 5000 ಬೇಕಂದರೆ 5000ಗೆ ಕಾಂಟ್ರಿಬ್ಯೂಷನ್ ಮಾಡಿಬಿಟ್ಟು ಅವರು ಪೆನ್ಷನ್ ತಗೋಬೋದು. ಇದೆರಡು ಆಪ್ಷನ್ ಕೂಡ ಇದೆ. ಕಮ್ಮಿ ಏಜ್ ಇದ್ದಷ್ಟು ನಿಮಗೆ ಕಮ್ಮಿ ಕಾಂಟ್ರಿಬ್ಯೂಷನ್ಗೆ ಬರುತ್ತೆ ಅಮೌಂಟ್ ಕಟ್ಟಲಿಕ್ಕೆ. ಜಾಸ್ತಿ ಏಜ್ ಇದ್ದರೆ ಜಾಸ್ತಿ ಬರೋ ಅಂಥದ್ದು. ಇದು ನೀವು ಎಷ್ಟು ಏಜು ಮತ್ತು ಎಷ್ಟು ಪೆನ್ಷನ್ನ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದರಲ್ಲಿ ಆಟೋ ಡೆಬಿಟ್ ಆಪ್ಷನ್ ಇದೆ. ಆಟೋ ಡೆಬಿಟ್ ಅಂತ ಹೇಳಿದ್ರೆ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇದ್ದರೆ ಸಾಕು, ಎವ್ರಿ ಮಂತು ಎಷ್ಟಿದೆಯೋ ಅಷ್ಟು ಹೋಗುವಂಥದ್ದು. ಈ ಕಾಂಟ್ರಿಬ್ಯೂಷನ್ಗೆ ನಿಮಗೆ ಮಂತ್ಲಿ ಆಪ್ಷನ್ನು ಇದೆ, ಕ್ವಾರ್ಟರ್ಲಿನೂ ಇದೆ, ಮತ್ತು ಇಯರ್ಲಿ ಕೂಡ ಇರೋ ಅಂಥದ್ದು. ನೀವು ಯಾವುದಕ್ಕೆ ಬೇಕಾದರೂ ಆಪ್ಟ್ ಮಾಡ್ಬೋದು. ನೆಕ್ಸ್ಟು ಆಟೋ ಡೆಬಿಟ್ ಆಲ್ರೆಡಿ ಹೇಳಿದೆ, ಅದೇ ಅಕೌಂಟಿಂದ ಕಟ್ಟಾಗುತ್ತೆ. ನೀವೇನು ಬ್ಯಾಂಕಿಗೆ ಹೋಗಿ ಕಟ್ಟೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನಾಮಿನಿ ಕೊಡೋ ಆಪ್ಷನ್ ಇದೆ. ನಿಮ್ಗೆ ಯಾರು ಬೇಕು ನಾಮಿನಿ ಅವ್ರನ್ನ ಕೊಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಇನ್ ಕೇಸ್ ನಮಗೇನಾದರೂ ಅನ್ಸರ್ಟೈನ್ ಡೆತ್ ಏನಾದರೂ ಆದರೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆದರೆ, ನಾವು ಏನು ಪೆನ್ಷನ್ ಅಮೌಂಟ್ ರಿಸೀವ್ ಮಾಡ್ತಿರ್ತೀವೋ ಅಥವಾ ರಿಸೀವ್ ಮಾಡಬೇಕು ಅದನ್ನು 60 ಇಯರ್ಸ್ ಆದಮೇಲೆ ನಮ್ಮ ಡಿಪೆಂಡೆಂಟ್ ಯಾರಿರ್ತಾರೋ ಅವರು ತೊಗೋತಾರೆ ಬೆನಿಫಿಟ್ಸು. ನೆಕ್ಸ್ಟು ಚಾರ್ಜಸ್ಸು. ಇನ್ ಕೇಸ್ ನಾವು ಕಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, 100 ರೂಪೀಸ್ಗೆ 1 ರೂಪಿ ಚಾರ್ಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 500 ಇದೆ ಅಂದರೆ 5 ರೂಪೀಸ್ ಚಾರ್ಜ್ ಆಗುತ್ತೆ ಆ ಮಂತು. ನಿಮ್ಮ ಅಕೌಂಟಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವಾಗ ಅಮೌಂಟ್ ಅಕೌಂಟಿಗೆ ಬರುತ್ತೋ ಆವಾಗ ಕಟ್ಟಾಗುತ್ತೆ. ಬಟ್ ನಿಮ್ಮ ಅಕೌಂಟ್ ಝೀರೋ ಆಗೋವರೆಗೂ ಈ ಚಾರ್ಜಸ್ ಇರ್ಬೋದು, ಅಮೌಂಟ್ ಇರ್ಬೋದು, ಕಟ್ಟಾಗುವಂಥದ್ದು. ನೆಕ್ಸ್ಟು ಈ ಅಮೌಂಟ್ನ ಯಾವಾಗ ಬೇಕಾದ್ರೂ ತೊಗೋಬೋದಾ, ಈ ಪ್ಲ್ಯಾನ್ನ ಕ್ಲೋಸ್ ಮಾಡ್ಬೋದು ಅಂತ ಹೇಳಿದ್ರೆ ಹೌದು, ನೀವು ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡಿ ಅಮೌಂಟ್ನ ತೊಗೋಬೋದು. ಬೇಡ ಅಂತ ಹೇಳಿದ್ರು ನೀವು ಕ್ಲೋಸ್ ಮಾಡ್ಬೋದು, ಬಟ್ ಬ್ಯಾಂಕಿಗೆ ಹೋಗಿಯೇ ಕ್ಲೋಸ್ ಮಾಡಬೇಕಾಗತ್ತೆ. ಇಷ್ಟು ಬೆನಿಫಿಟ್ಸು ಮತ್ತು ಮೀನಿಂಗು. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಟ್ರಾನ್ಸ್ಫರ್ ಚೆಕ್ನ ಹೇಗೆ ಬರೆಯೋದು ಹೇಳ್ತಾ ಇದ್ದೀನಿ.